गजवक्त्रं चतुर्भुजं पाशाङ्कुशधरं देवं ध्यायेत् सिद्धिविनायकम्। ಜಗತ್ಕಲ್ಯಾಣಕ್ಕಾಗಿ ಕಠೋರ ಕನ್ಯತ್ವ ಪರಿಪಾಲಿಸಿಕೊಂಡು ಗುಹೆಯೊಂದರಲ್ಲಿ ಯೋಗ ಧ್ಯಾನ ನಿರತರಾಗಿದ್ದಾಳೆ ಆದಿಕುಮಾರಿ ಶ್ರೀ ಮಾತೆ ವೈಷ್ಣೋದೇವಿ. ಈ ಮಾತೆಯ ಯೋಗ ಧ್ಯಾನ ಯಾರಿಂದಲೂ ಭಗ್ನಗೊಳ್ಳದಿರಲೆಂದು ಸಾಕ್ಷಾತ್ ಆಂಜನೇಯನೇ ಸರ್ಪಗಾವಲಾಗಿ ಶ್ರೀರಾಮನ ಧ್ಯಾನದಲ್ಲಿ ತಲ್ಲೀನನಾಗಿದ್ದಾನೆ. ಶ್ರೀರಾಮ ಶ್ರೀರಾಮ ಶ್ರೀರಾಮ. ಓಂ ಹ್ರೀಂ ಕ್ಲೀಂ ಬ್ರಹ್ಮದೇವಾಯ ನಮಃ. ಜೈ ಶ್ರೀರಾಮ. ಆನಂದ ನಿರಂಜನ್ ನಿಲ್ಲು ಭೈರವನಾಥ, ಗುಹೆಯ ಪ್ರವೇಶ ನಿನಗೆ ನಿಶ್ಚಿತ. ಆಂಜನೇಯ, ನನ್ನ ದಾರಿಗೆ ಅಡ್ಡ ಬರುವ ಸಾಹಸ ಮಾಡಬೇಡ. ಏ ಮೂರ್ಖ ಭೈರವ, ಮಾತೆ ವೈಷ್ಣೋದೇವಿಯನ್ನು ಸಾಮಾನ್ಯ ಕನ್ಯೆ ಎಂದು ಭಾವಿಸಬೇಡ. ಮಹಾಶಕ್ತಿ ಪ್ರತಿರೂಪ ಆದಿಕುಮಾರಿ ಅವಳು. ಶ್ರೀಮಾತೆಯ ಯೋಗ ಧ್ಯಾನಕ್ಕೆ ಭಂಗ ತರದೆ ನೀನಿಲ್ಲಿಂದ ಹೊರಡು ಮೊದಲು. ಏನು ಬಂದ ಕಾರ್ಯವನ್ನು ಸಾಧಿಸದೇ ಹೊರಡುವುದೇ? ಸಾಧ್ಯವಿಲ್ಲ. ಇಂದು ವೈಷ್ಣೋದೇವಿಯ ತಪೋಭಂಗಗೊಳಿಸಿಯೇ ತೀರುತ್ತೇನೆ. ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನನ್ನ ದಾರಿಗೆ ಅಡ್ಡವಾಗದೆ ಸರಿ ಹಿಂದಕ್ಕೆ, ಇಲ್ಲವಾದರೆ ವಿಪರೀತ ಪರಿಣಾಮವನ್ನು ಎದುರಿಸಬೇಕಾಗುತ್ತದೆ. ಜೈ ಶ್ರೀರಾಮ. ಎಲ್ಲವೋ ಭೈರವ, ನಿನ್ನ ಮಂಡುತನದ ಉಗ್ರತನ ಮಿತಿ ಮೀರಿತು. ಸಿದ್ಧನಾಗೂ ನನ್ನ ಜಗಪ್ರಹಾರಕ್ಕೆ ಬಲಿಯಾಗಲು. ಆನಂದ ನಿರಂಜನ್. ಜೈ ಶ್ರೀರಾಮ. ನನ್ನನ್ನು ತಡೆಯಬೇಡ ಮಾತೆ. ನಿನ್ನ ತಪೋಭಂಗಗೊಳಿಸಲು ಬಂದ ಈ ಭಂಡ ಭೈರವನ ವೃಂದವನ್ನು ಮುಂದದಿಂದ ಬೇರ್ಪಡಿಸದೆ ಬಿಡಲಾರ ಈ ಆಂಜನೇಯ. ಅದು ನಿನ್ನ ಕಾರ್ಯವಲ್ಲ ಆಂಜನೇಯ, ನನ್ನ ಕಾರ್ಯ. ಈ ಮದೋನ್ಮತ್ತ ಭೈರವನ ಅಹಂಕಾರವನ್ನು ನಾನು ಸಂಹರಿಸುತ್ತೇನೆ. ನೀನು ಸೈರವೇ. ನಿನ್ನ ಚಿತ್ತ ಮಾತೆ. ನಿರಂಜನ ಸಾಮಾನ್ಯ ಕನ್ಯೆಯುವುದರಿಂದ ಸರ್ವಶಕ್ತ ಈ ಭೈರವನಾಥನ ಸಂಹಾರ. ಎಲ್ಲ ಈ ಭೈರವ ಸಾಮಾನ್ಯ ಕನ್ಯೆ ಎಂದು ಜರಿದು ಅಟ್ಟಹಾಸದಿಂದ ನಗುತ್ತಿರುವೆಯಾ? ಇನ್ನು ನಿನ್ನ ಹುಟ್ಟರಿಸದೆ ಬಿಡಲಾರರು ಈ ವೈಷ್ಣೋದೇವಿ. ಸಿದ್ಧನಾಗ ಸಾಯನವರ ಸೇರಲು ಸಿದ್ಧನಾಗೆ ನಿಂತಿದ್ದೇನೆ. ಪ್ರದರ್ಶಿಸೂ ನಿನ್ನ ಶಕ್ತಿಯನ್ನು. ನಿರಂಜನ ದೂರ ಮುಗಿಯಿತು ನಿನ್ನ ಆಯುಷ್ಯ. ಭೈರವ, ನಿನ್ನ ಉದ್ಧತನವೇ ಈ ನಿನ್ನ ಅವನತಿಗೆ ಕಾರಣವಾಯಿತು. ಹೇ ಆದಿಶಕ್ತಿ, ಜಗನ್ಮಾತೆ, ನನ್ನನ್ನು ಕ್ಷಮಿಸು. ಈ ನಿನ್ನ ದಿವ್ಯ ಸಾನ್ನಿಧ್ಯ ಪ್ರಾಪ್ತಿಯಿಂದ ನಾನು ಧನ್ಯನಾದೆ.
ತಾಯಿ, ನನ್ನ ಸಾವಿನ ಬಗ್ಗೆ ನನಗೆ ದುಃಖವಿಲ್ಲ. ಏಕೆಂದರೆ ನಿನ್ನ ಕೈಯಿಂದಲೇ ಹತನಾಗಿ ಮೋಕ್ಷ ಸಂಪಾದಿಸಬೇಕೆಂಬ ಮಹದಾಸೆ ನನ್ನದಾಗಿತ್ತು. ಆ ಕಾರಣದಿಂದಲೇ ನಿನ್ನ ವೈರಿಯ ಸೋಲು ಹಾಕಿ ನಿನ್ನೆದುರು ಬರಬೇಕಾಯಿತು. ದಯವಾಗಿ ನನ್ನನ್ನು ಕ್ಷಮಿಸಿ ಬಿಡಮ್ಮ. ನೀನೀಗ ನನ್ನನ್ನು ಕ್ಷಮಿಸದಿದ್ದರೆ ಸಮಾಜ ನನ್ನನ್ನು ಪಾಪಿ ಎಂದು ದೂರುತ್ತದೆ, ತಿರಸ್ಕಾರದ ನೋಟ ಬೀರುತ್ತದೆ. ಆ ಅಪವಾದ ನನಗೆ ಬೇಡವಮ್ಮ. ಭೈರವ, ನೀನು ಬಯಸುವುದಾದರೂ ಏನನ್ನು? ಅಮ್ಮ, ನೀನು ಮಮತಾಮಣಿ, ಕ್ಷಮೆಯ ಧರಿತ್ರಿಯಾಗಿರುವೆ. ಆ ಕಾರಣ ಜನ ನನ್ನನ್ನು ನಿನ್ನ ಶತ್ರು ಎಂದು ಭಾವಿಸದಂತೆ, ಪಾಪಿ ಎಂದು ಕರೆಯದಂತೆ ಅನುಗ್ರಹಿಸಮ್ಮ. ಭೈರವನಾಥ, ಅಂತ್ಯ ಕಾಲದಲ್ಲಿ ನೀನು ನನ್ನನ್ನು ಅಮ್ಮ ಅಮ್ಮ ಎಂದು ಕರೆದು ನನ್ನ ವಾತ್ಸಲ್ಯವನ್ನು ಸಂಪಾದಿಸಿದೀಯ. ನೀನು ಮಾಡಿದ ಸಾಮಾನ್ಯ ಪಾಪಕ್ಕೆ ಪ್ರಾಯಶ್ಚಿತ್ತ ಹೊಂದಿದೀಯ. ನಾನು ನಿನ್ನನ್ನು ಕ್ಷಮಿಸಿದ್ದೇನೆ. ಅದರ ಜೊತೆಗೆ ನಿನಗೆ ವರದಾನವನ್ನೂ ನೀಡುತ್ತಿದ್ದೇನೆ. ಈ ಕ್ಷಣದಿಂದ ನನ್ನ ಪೂಜೆಯ ಜೊತೆ ನಿನ್ನ ಪೂಜೆಯೂ ಆಗುತ್ತದೆ. ಧನ್ಯನಾದೆ ತಾಯಿ. ಬರುವ ಭಕ್ತರು ನನ್ನ ದರ್ಶನದ ನಂತರ ನಿನ್ನ ದರ್ಶನ ಮಾಡಿದಾಗಲೇ ಅವರ ಇಷ್ಟಾರ್ಥಗಳು ನೆರವೇರುತ್ತವೆ. ಭೈರವ, ಕೊನೆಗಾಗಿ ನಿನ್ನ ಇಚ್ಛೆ ಏನಿದೆ ಕೇಳು, ನೆರವೇರಿಸುತ್ತೇನೆ. ಅಮ್ಮ ಜಗನ್ಮಾತೆ, ನಿನ್ನ ದಿವ್ಯ ನಿಜ ರೂಪವನ್ನು ಪ್ರಸಾದಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡುತ್ತಾಯೇ. ತಥಾಸ್ತು.